ನಮಸ್ಕಾರ. ಮಕರ ರಾಶಿಯವರೇ, ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಮತ್ತು ನಿಮ್ಮ ಜೀವನವನ್ನು ಪೂರ್ಣ ಆತ್ಮವಿಶ್ವಾಸದಿಂದ ನಡೆಸುತ್ತಿದ್ದೀರಿ ಎಂದು ನಾನು ನಂಬುತ್ತೇನೆ. ಯಾವಾಗ ಪ್ರೀತಿ ಮತ್ತು ಮದುವೆಯ ಮಾತು ಬರುತ್ತದೆಯೋ ಆಗ ಮಕರ ರಾಶಿಯ ಜನರು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗದ ಒಂದು ಒಗಟಾಗಿ ಬಿಡುತ್ತಾರೆ. ಅನೇಕ ಜನರು ಇವರನ್ನು ತುಂಬಾ ಪ್ರಾಯೋಗಿಕ ಅಥವಾ ಸ್ವಲ್ಪ ಒರಟು ಎಂದು ಭಾವಿಸುತ್ತಾರೆ. ಆದರೆ ನಿಜ ಏನೆಂದರೆ ಇವರಂತಹ ಜೀವನ ಸಂಗಾತಿ ಸಿಗುವುದು ಒಂದುವರಕ್ಕಿಂತ ಕಡಿಮೆಯಿಲ್ಲ. ಇಂದಿನ ಈ ಲೇಖನದಲ್ಲಿ ನಾವು ಮಕರ ರಾಶಿಯ ವೈವಾಹಿಕ ಜೀವನದ ಒಂದೊಂದೇ ಪದರವನ್ನು ಬಿಚ್ಚಿಡಲಿದ್ದೇವೆ. ಇವರ ಹೃದಯ ಹೇಗೆ ಬಡಿಯುತ್ತದೆ, ಇವರು ತಮ್ಮ ವಿವಾಹಿತ ಜೀವನವನ್ನು ಹೇಗೆ ನಿಭಾಯಿಸುತ್ತಾರೆ, ಇವರಿಗೆ ಎಂತಹ ಸಮಸ್ಯೆಗಳು ಎದುರಾಗುತ್ತವೆ ಮತ್ತು ಸಮಯ ಕಳೆದಂತೆ ಇವರ ವೈವಾಹಿಕ ಜೀವನವು ಹೇಗೆ ಮತ್ತಷ್ಟು ಸುಂದರವಾಗುತ್ತದೆ ಎಂಬುದನ್ನು ನಾವು ತಿಳಿಯೋಣ. ಮುಂದುವರಿಯುವ ಮುನ್ನ ನಾನು ನಿಮಗೆ ಒಂದು ಪ್ರಮುಖ ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ನೋಡಿ, ಜೀವನದಲ್ಲಿ ಹಲವು ಬಾರಿ ನಾವೆಲ್ಲರೂ ಎಲ್ಲವೂ ಇದ್ದರೂ ಮನಸ್ಸು ಉದಾಸೀನವಾಗಿರುವಂತಹ ಒಂದು ಹಂತಕ್ಕೆ ಬಂದು ನಿಲ್ಲುತ್ತೇವೆ. ಕೆಲವೊಮ್ಮೆ ವೈವಾಹಿಕ ಜೀವನದಲ್ಲಿ ಯಾವುದೇ ಕಾರಣವಿಲ್ಲದೆ ದೂರಗಳು ಹೆಚ್ಚಾಗಲು ಪ್ರಾರಂಭಿಸುತ್ತವೆ. ಇನ್ನು ಕೆಲವು ಬಾರಿ ಲಕ್ಷ ಪ್ರಯತ್ನಗಳ ನಂತರವೂ ಆಗುವಂತಹ ಕೆಲಸಗಳು ಕೈತಪ್ಪಿ ಹೋಗುತ್ತವೆ. ಅಥವಾ ವೃತ್ತಿಜೀವನ ಮತ್ತು ಭವಿಷ್ಯದ ಬಗ್ಗೆ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಮನೆ ಮಾಡುತ್ತದೆ. ತಪ್ಪು ಎಲ್ಲಿ ಆಗುತ್ತಿದೆ ಎಂದು ನಮಗೆ ಅರ್ಥವಾಗುವುದೇ ಇಲ್ಲ. ವಾಸ್ತವವಾಗಿ ನಮ್ಮ ಕುಂಡಲಿಯ ಗ್ರಹ ನಕ್ಷತ್ರಗಳು ನಮ್ಮ ಜೀವನವನ್ನು ತುಂಬಾ ಆಳವಾಗಿ ಪ್ರಭಾವಿಸುತ್ತವೆ. ನೀವು ಕೂಡ ನಿಮ್ಮ ಜೀವನದ ಯಾವುದೇ ಸಮಸ್ಯೆ, ನಿಮ್ಮ ವೈವಾಹಿಕ ಜೀವನ, ಪ್ರೇಮ ಸಂಬಂಧ ಅಥವಾ ವೃತ್ತಿಜೀವನದ ಬಗ್ಗೆ ಚಿಂತೆಗೀಡಾಗಿದ್ದರೆ ನಿಮ್ಮ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಮಾಡಿಸುವುದು ಉತ್ತಮ. ಒಂದೊಂದೇ ಗ್ರಹಗಳ ಸ್ಥಿತಿಯನ್ನು ಅರ್ಥಮಾಡಿಕೊಂಡು ಸರಿಯಾದ ಮತ್ತು ಸರಳವಾದ ಪರಿಹಾರಗಳನ್ನು ಕಂಡುಕೊಳ್ಳುವ ಮೂಲಕ ನಾವು ನಮ್ಮ ಜೀವನಕ್ಕೆ ಒಂದು ಸರಿಯಾದ ದಿಕ್ಕನ್ನು ನೀಡಬಹುದು. ಪ್ರತಿಯೊಂದು ಗೊಂದಲವನ್ನು ಬಗೆಹರಿಸಿ ನಿಮ್ಮ ಜೀವನದ ಹಾದಿಯನ್ನು ಸುಗಮಗೊಳಿಸಲು ಜ್ಯೋತಿಷ್ಯ ಶಾಸ್ತ್ರವು ನಿಮಗೆ ನಿಜವಾದ ಮಾರ್ಗದರ್ಶನ ನೀಡುತ್ತದೆ. ಮಕರ ರಾಶಿಯ ಸ್ವಭಾವವನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲು ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ಇದು ರಾಘವ ಮತ್ತು ಅಂಜಲಿಯ ಕಥೆ. ರಾಘವನ ರಾಶಿ ಮಕರವಾಗಿತ್ತು. ಅವನು ಸ್ವಭಾವತಃ ತುಂಬಾ ಶಾಂತ, ತನ್ನ ಕೆಲಸದಲ್ಲಿ ಮುಳುಗಿರುವ ಮತ್ತು ತುಂಬಾ ಕಡಿಮೆ ಮಾತನಾಡುವ ವ್ಯಕ್ತಿಯಾಗಿದ್ದ. ಅಂಜಲಿ ಅದಕ್ಕೆ ತದ್ವಿರುದ್ಧವಾಗಿದ್ದಳು. ಚುರುಕಾದ, ಪ್ರತಿಯೊಂದು ಮಾತನ್ನು ಮುಕ್ತವಾಗಿ ಹೇಳುವ ಮತ್ತು ಭಾವನಾತ್ಮಕ ಸ್ವಭಾವದವಳು. ಮದುವೆಯ ಆರಂಭದ 2-3 ವರ್ಷಗಳು ಅಂಜಲಿಗೆ ಯಾವಾಗಲೂ ಒಂದು ದೂರಿರುತ್ತಿತ್ತು. ಅವಳು ರಾಘವನಿಗೆ ಹೇಳುತ್ತಿದ್ದಳು, ನೀನು ನನ್ನನ್ನು ಪ್ರೀತಿಸುವುದಿಲ್ಲ, ನೀನು ಎಂದಿಗೂ ನನಗಾಗಿ ಪ್ರೀತಿಯ ಉಡುಗೊರೆಗಳನ್ನು ತರುವುದಿಲ್ಲ, ಕಾವ್ಯಾತ್ಮಕ ಶೈಲಿಯಲ್ಲಿ ನಿನ್ನ ಭಾವನೆಗಳನ್ನು ವ್ಯಕ್ತಪಡಿಸುವುದಿಲ್ಲ, ನಿನಗೆ ನಿನ್ನ ಕೆಲಸ ಮತ್ತು ನಿನ್ನ ಜವಾಬ್ದಾರಿಗಳೇ ಎಲ್ಲವೂ. ರಾಘವ ಅವಳ ಮಾತನ್ನು ಕೇಳಿ ಮುಗುಳ್ನಗುತ್ತಿದ್ದನೇ ಹೊರತು ಏನನ್ನೂ ಹೇಳುತ್ತಿರಲಿಲ್ಲ. ಅವನು ಮುಂಜಾನೆ ಎದ್ದು ತನ್ನ ಕೆಲಸಕ್ಕೆ ಹೋಗುತ್ತಿದ್ದ ಮತ್ತು ತಡರಾತ್ರಿಯವರೆಗೆ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಶ್ರಮಿಸುತ್ತಿದ್ದ. ಒಮ್ಮೆ ಅಂಜಲಿಯ ಕುಟುಂಬದ ಮೇಲೆ ತುಂಬಾ ದೊಡ್ಡ ಆರ್ಥಿಕ ಮತ್ತು ಕೌಟುಂಬಿಕ ಬಿಕ್ಕಟ್ಟು ಎದುರಾಯಿತು. ಅಂಜಲಿಯ ತಂದೆಯ ಆರೋಗ್ಯ ಹಠಾತ್ತನೆ ತುಂಬಾ ಹದಗೆಟ್ಟಿತು ಮತ್ತು ಅವರ ಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿಗಳ ಅಗತ್ಯವಿತ್ತು. ಅಂಜಲಿ ಸಂಪೂರ್ಣವಾಗಿ ಕುಗ್ಗಿಹೋಗಿದ್ದಳು. ಏನು ಮಾಡಬೇಕೆಂದು ಅವಳಿಗೆ ತೋಚುತ್ತಿರಲಿಲ್ಲ. ಆ ಕಷ್ಟದ ಸಮಯದಲ್ಲಿ ರಾಘವ ಒಂದು ಬಂಡೆಯಂತೆ ಬಂದು ನಿಂತನು. ಅವನು ಒಂದು ಕ್ಷಣವೂ ವ್ಯರ್ಥ ಮಾಡದೆ ತನ್ನ ವರ್ಷಗಳ ಸಂಪಾದನೆಯನ್ನು ಹೊರತೆಗೆದನು. ವೈದ್ಯರೊಂದಿಗೆ ಮಾತನಾಡಿದನು. ರಾತ್ರಿಯಿಡೀ ಆಸ್ಪತ್ರೆಯಲ್ಲಿ ಜಾಗರಣೆ ಮಾಡಿ ಮಾವನ ಸೇವೆ ಮಾಡಿದನು ಮತ್ತು ಅಂಜಲಿಗೆ ಒಂದು ಕ್ಷಣವೂ ಒಂಟಿತನ ಅಥವಾ ದೌರ್ಬಲ್ಯದ ಭಾವನೆ ಬರದಂತೆ ನೋಡಿಕೊಂಡನು. ಸಂಕಟದ ಮೋಡಗಳು ಸರಿದು ಅಂಜಲಿಯ ತಂದೆ ಗುಣಮುಖರಾಗಿ ಮನೆಗೆ ಬಂದಾಗ ಅಂಜಲಿ ಅಳುತ್ತಾ ರಾಘವನಿಗೆ ಕೇಳಿದಳು, ನೀನು ನನಗಾಗಿ ಇಷ್ಟೆಲ್ಲ ಮಾಡಿದೆ, ಆದರೆ ಒಮ್ಮೆಯೂ ಅದನ್ನು ತೋರಿಸಿಕೊಳ್ಳಲಿಲ್ಲ. ನೀನು ಇಷ್ಟೊಂದು ಶಾಂತವಾಗಿ ಹೇಗೆ ಇರುತ್ತೀಯಾ? ರಾಘವ ತುಂಬಾ ಸರಳವಾಗಿ ಅಂಜಲಿಯ ಕೈಹಿಡಿದು ಹೇಳಿದನು, ಅಂಜಲಿ, ನನಗೆ ಬರೀ ಮಾತುಗಳಿಂದ ಪ್ರೀತಿಯನ್ನು ವ್ಯಕ್ತಪಡಿಸಲು ಬರುವುದಿಲ್ಲ. ನಾನು ನಿನಗಾಗಿ ಆಕಾಶದ ಚಂದ್ರನಕ್ಷತ್ರಗಳನ್ನು ತರುತ್ತೇನೆ ಎಂಬ ಸುಳ್ಳು ಭರವಸೆಗಳನ್ನು ನೀಡಲಾರೆ. ಆದರೆ ಹೌದು, ನಾನು ಬದುಕಿರುವವರೆಗೂ ನಿನ್ನ ಕಣ್ಣಿನಲ್ಲಿ ಕಣ್ಣೀರು ಬರಲು ಬಿಡುವುದಿಲ್ಲ. ನನ್ನ ನಿಷ್ಠೆ ಮತ್ತು ನನ್ನ ಪರಿಶ್ರಮವೇ ನನ್ನ ಬಪ್ಪೋ ರೀತಿ. ಈ ಕಥೆ ಕೇವಲ ರಾಘವನದ್ದಲ್ಲ, ಇದು ಮಕರ ರಾಶಿಯ ಪ್ರತಿಯೊಬ್ಬ ವ್ಯಕ್ತಿಯದ್ದಾಗಿದೆ. ಅವರು ತಮ್ಮ ಮದುವೆಯನ್ನು ಕೇವಲ ಒಂದು ಸಂಬಂಧವೆಂದು ಭಾವಿಸದೆ ತಮ್ಮ ಜೀವನದ ಅತಿ ದೊಡ್ಡ ಕರ್ತವ್ಯ ಮತ್ತು ಧರ್ಮವೆಂದು ಪರಿಗಣಿಸುತ್ತಾರೆ. ಮಕರ ರಾಶಿಯ ಅಧಿಪತಿ ಶನಿ ಮತ್ತು ಇದರ ತತ್ವ ಪೃಥ್ವಿ ಅಂದರೆ ಭೂಮಿ ತತ್ವ. ಭೂಮಿ ತತ್ವದ ಕಾರಣದಿಂದಾಗಿ ಈ ಜನರು ತುಂಬಾ ಪ್ರಾಯೋಗಿಕ, ವಾಸ್ತವಕ್ಕೆ ಹತ್ತಿರವಾದ ಮತ್ತು ಯಥಾರ್ಥವಾದಿಗಳಾಗಿರುತ್ತಾರೆ. ಇವರು ಗಾಳಿಯಲ್ಲಿ ಅರಮನೆ ಕಟ್ಟುವ ಜನರಲ್ಲ. ಶನಿಯ ಪ್ರಭಾವವಿರುವುದರಿಂದ ಇವರಲ್ಲಿ ಅದ್ಭುತವಾದ ಶಿಸ್ತು, ತಾಳ್ಮೆ ಮತ್ತು ಪ್ರಬುದ್ಧತೆ ಇರುತ್ತದೆ.
ಮಕರ ರಾಶಿಯ ವ್ಯಕ್ತಿಯೊಬ್ಬರು ಮದುವೆಯ ಬಂಧನಕ್ಕೆ ಒಳಗಾದಾಗ ಅವರು ಅದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ಇವರಿಗೆ ಮದುವೆ ಎನ್ನುವುದು ಯಾವುದೇ ಆಟ ಅಥವಾ ಕೇವಲ ಕೆಲವು ಸಮಯದ ಆಕರ್ಷಣೆಯಲ್ಲ. ಇವರು 7 ಜನ್ಮಗಳ ಬಂಧದ ಮಾತನ್ನು ನಿಜವಾಗಿಯೂ ನಂಬುತ್ತಾರೆ. ಮಕರ ರಾಶಿಯ ಜನರು ಪ್ರೀತಿ ಮತ್ತು ಮದುವೆಯ ವಿಷಯದಲ್ಲಿ ತುಂಬಾ ನಿಧಾನವಾಗಿ ಮುನ್ನಡೆಯುತ್ತಾರೆ. ಇವರು ಮೊದಲ ನೋಟದ ಪ್ರೀತಿಯನ್ನು ಸುಲಭವಾಗಿ ನಂಬುವುದಿಲ್ಲ. ಇವರು ಮೊದಲು ಎದುರಿಗಿರುವವರನ್ನು ಪರೀಕ್ಷಿಸುತ್ತಾರೆ. ಆ ವ್ಯಕ್ತಿ ತಮ್ಮ ಭವಿಷ್ಯದ ಭಾಗವಾಗಲು ಯೋಗ್ಯರೇ ಇಲ್ಲವೇ ಎಂಬುದನ್ನು ಗಮನಿಸುತ್ತಾರೆ. ಆದರೆ ಒಮ್ಮೆ ಇವರು ಯಾರದ್ದಾದರೂ ಕೈಹಿಡಿದರೆ ನಂತರ ಜಗತ್ತಿನ ಯಾವುದೇ ಶಕ್ತಿಯೂ ಇವರನ್ನು ಹಿಂದೆ ಸರಿಸಲು ಸಾಧ್ಯವಿಲ್ಲ. ಮಕರ ರಾಶಿಯವರು ತಮ್ಮ ವೈವಾಹಿಕ ಜೀವನದಲ್ಲಿ ಸ್ಥಿರತೆಯನ್ನು ಇಷ್ಟಪಡುತ್ತಾರೆ. ತಮ್ಮ ಜೀವನದಲ್ಲಿ ದಿನನಿತ್ಯದ ಅನಗತ್ಯ ನಾಟಕಗಳು ಅಥವಾ ವಿನಾಕಾರಣ ಜಗಳಗಳು ಇರಲಿ ಎಂದು ಅವರು ಬಯಸುವುದಿಲ್ಲ. ಇವರು ತಮ್ಮ ಸಂಗಾತಿಗೆ ಒಂದು ಸುರಕ್ಷಿತ ಮತ್ತು ಆರ್ಥಿಕವಾಗಿ ಸದೃಢವಾದ ಜೀವನವನ್ನು ನೀಡಲು ಹಗಲಿರುಳು ಶ್ರಮಿಸುತ್ತಾರೆ. ನಿಮ್ಮ ಜೀವನ ಸಂಗಾತಿ ಮಕರ ರಾಶಿಯ ಪುರುಷರಾಗಿದ್ದರೆ ನೀವು ಅವರ ಸ್ವಭಾವದ ಕೆಲವು ಪ್ರಮುಖ ವಿಷಯಗಳನ್ನು ಖಂಡಿತವಾಗಿಯೂ ಅರ್ಥಮಾಡಿಕೊಳ್ಳಬೇಕು. ಮಕರ ರಾಶಿಯ ಪತಿ ತಮ್ಮ ಕುಟುಂಬಕ್ಕೆ ಒಂದು ಬಲವಾದ ರಕ್ಷಣಾ ಕವಚದಂತಿರುತ್ತಾರೆ. ಮನೆಯ ಪ್ರತಿಯೊಂದು ಸಣ್ಣ ದೊಡ್ಡ ಅಗತ್ಯವನ್ನು ಪೂರೈಸುವುದು, ಮಕ್ಕಳ ಭವಿಷ್ಯವನ್ನು ಸುರಕ್ಷಿತಗೊಳಿಸುವುದು ಮತ್ತು ತಮ್ಮ ಪತ್ನಿಗೆ ಎಲ್ಲಾ ರೀತಿಯ ಸುಖಸೌಕರ್ಯಗಳನ್ನು ನೀಡುವುದು ಇವರ ಮುಖ್ಯ ಗುರಿಯಾಗಿರುತ್ತದೆ. ಇವರು ಎಂದಿಗೂ ತಮ್ಮ ಜವಾಬ್ದಾರಿಗಳಿಂದ ಮುಖ ತಿರುಗಿಸುವುದಿಲ್ಲ. ಇವರು ದಿನಕ್ಕೆ 10 ಬಾರಿ ನಿಮಗೆ ಪ್ರೀತಿಯ ಮಾತುಗಳನ್ನು ಹೇಳಬೇಕೆಂದು ಅಥವಾ ನಿಮಗಾಗಿ ಆಡಂಬರದ ಕೂಟಗಳನ್ನು ಆಯೋಜಿಸಬೇಕೆಂದು ನೀವು ನಿರೀಕ್ಷಿಸಿದರೆ ನಿಮಗೆ ಸ್ವಲ್ಪ ನಿರಾಸೆಯಾಗಬಹುದು. ಇವರ ಪ್ರೀತಿ ಇವರ ಕೆಲಸಗಳಲ್ಲಿ ಕಾಣಿಸುತ್ತದೆ. ನೀವು ಅನಾರೋಗ್ಯಕ್ಕೆ ಒಳಗಾದಾಗ ಇವರು ಸದ್ದಿಲ್ಲದೆ ನಿಮಗಾಗಿ ಔಷಧಿಯನ್ನು ತರುತ್ತಾರೆ, ನಿಮ್ಮ ಉಪಚಾರ ಮಾಡುತ್ತಾರೆ. ಆದರೆ ಬಾಯಿಯಿಂದ ಬಡಾಯಿ ಕೊಚ್ಚಿಕೊಳ್ಳುವುದಿಲ್ಲ. ಮಕರ ರಾಶಿಯ ಪುರುಷರಲ್ಲಿ ಇರುವ ಒಂದು ಸಣ್ಣ ಕೊರತೆ ಎಂದರೆ ಇವರು ತಮ್ಮ ಕೆಲಸಕ್ಕೆ ಅತಿಯಾದ ಸಮಯವನ್ನು ನೀಡುತ್ತಾರೆ. ಹಲವು ಬಾರಿ ಇವರ ಪತ್ನಿಯರಿಗೆ ಇವರ ಜೀವನದಲ್ಲಿ ಕೆಲಸದ ಹೊರತಾಗಿ ಬೇರೆ ಯಾವುದಕ್ಕೂ ಜಾಗವೇ ಇಲ್ಲವೇನೋ ಎನಿಸುತ್ತದೆ. ಆದರೆ ಪತ್ನಿಯರು ಇಲ್ಲಿ ಅರ್ಥಮಾಡಿಕೊಳ್ಳಬೇಕಾದ ವಿಷಯವೆಂದರೆ ಅವರು ಈ ಎಲ್ಲಾ ಕಠಿಣ ಪರಿಶ್ರಮವನ್ನು ತಮ್ಮ ಕುಟುಂಬದ ಉಜ್ವಲ ಭವಿಷ್ಯಕ್ಕಾಗಿಯೇ ಮಾಡುತ್ತಿದ್ದಾರೆ. ಮಕರ ರಾಶಿಯ ಪತ್ನಿಯ ಸಾಂಗತ್ಯ ಸಿಗುವುದು ಯಾವುದೇ ಪುರುಷನ ಅದೃಷ್ಟವನ್ನು ಜಾಗೃತಗೊಳಿಸುವಂಥದ್ದು. ಇವರಲ್ಲಿ ಕೆಲವು ಅದ್ಭುತವಾದ ಗುಣಗಳಿರುತ್ತವೆ. ಮಕರ ರಾಶಿಯ ಮಹಿಳೆಯರು ಅತ್ಯಂತ ಕುಶಲ ವ್ಯವಸ್ಥಾಪಕರಾಗಿರುತ್ತಾರೆ. ಮನೆ ನಿಭಾಯಿಸುವುದಾಗಲಿ, ಅಡುಗೆ ಮನೆ ನೋಡುವುದಾಗಲಿ, ಮಕ್ಕಳ ವಿದ್ಯಾಭ್ಯಾಸವಾಗಲಿ ಅಥವಾ ಅವರ ಸ್ವಂತ ವೃತ್ತಿಜೀವನ ಅಥವಾ ಉದ್ಯೋಗವಾಗಲಿ, ಅವರು ಪ್ರತಿಯೊಂದನ್ನೂ ಎಷ್ಟು ಸುಂದರವಾಗಿ ನಿಭಾಯಿಸುತ್ತಾರೆ ಎಂದರೆ ಅದನ್ನು ನೋಡುವವರು ಆಶ್ಚರ್ಯಪಡುತ್ತಾರೆ. ಇವರಿದ್ದಲ್ಲಿ ಮನೆಯಲ್ಲಿ ಎಂದಿಗೂ ಅವ್ಯವಸ್ಥೆ ಹರಡಲು ಸಾಧ್ಯವಿಲ್ಲ. ಒಬ್ಬ ಉತ್ತಮ ಪತ್ನಿಯ ಗುರುತು ಪತಿಯ ಕಷ್ಟದ ಸಮಯದಲ್ಲಿ ತಿಳಿಯುತ್ತದೆ ಎಂದು ಹೇಳಲಾಗುತ್ತದೆ. ಮಕರ ರಾಶಿಯ ಪತ್ನಿಯರು ಈ ಮಾತಿಗೆ ಅತಿ ದೊಡ್ಡ ಉದಾಹರಣೆ. ಪತಿಯ ವ್ಯವಹಾರ ಮುಳುಗಿದರೆ ಅಥವಾ ಉದ್ಯೋಗ ನಷ್ಟವಾದರೆ ಅವರು ಗಾಬರಿಯಾಗುವುದಿಲ್ಲ. ಅವರು ತಮ್ಮ ಪತಿಯ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುತ್ತಾರೆ, ಸ್ವತಃ ಕೆಲಸ ಮಾಡಲು ಸಿದ್ಧರಾಗುತ್ತಾರೆ ಮತ್ತು ತಮ್ಮ ಪತಿಯ ಆತ್ಮವಿಶ್ವಾಸವನ್ನು ಎಷ್ಟು ತೀವ್ರವಾಗಿ ಹೆಚ್ಚಿಸುತ್ತಾರೆ ಎಂದರೆ ಆ ವ್ಯಕ್ತಿ ಮತ್ತೆ ಎದ್ದು ನಿಲ್ಲುತ್ತಾನೆ. ಮಕರ ರಾಶಿಯ ಸ್ತ್ರೀಯರಿಗೆ ಅವರ ಸ್ವಾಭಿಮಾನ ತುಂಬಾ ಮುಖ್ಯವಾಗಿರುತ್ತದೆ. ಅವರು ಅತ್ಯಂತ ನಿಷ್ಠಾವಂತರಾಗಿರುತ್ತಾರೆ ಮತ್ತು ತಮ್ಮ ಪತಿಯಿಂದಲೂ ಸಂಪೂರ್ಣ ನಿಷ್ಠೆ ಹಾಗೂ ಗೌರವವನ್ನು ನಿರೀಕ್ಷಿಸುತ್ತಾರೆ. ಇವರಿಗೆ ಅನಗತ್ಯ ಪ್ರದರ್ಶನ ಅಥವಾ ಯಾರ ಮುಂದೆಯೂ ಕಾರಣವಿಲ್ಲದೆ ಬಾಗುವುದು ಬಿಲ್ಕುಲ್ ಇಷ್ಟವಿರುವುದಿಲ್ಲ. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಮಕರ ರಾಶಿಯ ವೈವಾಹಿಕ ಜೀವನವನ್ನು ನಾವು 2 ಭಾಗಗಳಾಗಿ ವಿಂಗಡಿಸಿ ನೋಡಬಹುದು. ನಾವು ಇವರ ವಿವಾಹಿತ ಜೀವನದ ಬೆಳವಣಿಗೆಯನ್ನು ಅರ್ಥಮಾಡಿಕೊಂಡರೆ ಇದು ಸಮಯದೊಂದಿಗೆ ಕೆಳಗಿನಿಂದ ಮೇಲಕ್ಕೆ ಹೋಗುತ್ತದೆ. ಮದುವೆಯ ಆರಂಭದ ಕೆಲವು ವರ್ಷಗಳು ಮಕರ ರಾಶಿಯ ಜನರಿಗೆ ಸ್ವಲ್ಪ ಸವಾಲಿನಿಂದ ಕೂಡಿರಬಹುದು. ಇದಕ್ಕೆ ಕಾರಣ ಈ ವಯಸ್ಸಿನಲ್ಲಿ ಇವರು ತಮ್ಮ ವೃತ್ತಿಜೀವನವನ್ನು ಸ್ಥಾಪಿಸುವುದರಲ್ಲಿ ತುಂಬಾ ಮಗ್ನರಾಗಿರುತ್ತಾರೆ. ಸಂಗಾತಿಗೆ ಮಕರ ರಾಶಿಯ ವ್ಯಕ್ತಿ ತುಂಬಾ ಉದಾಸೀನ ಅಥವಾ ಒರಟು ಎಂದು ಅನಿಸಬಹುದು. ಈ ಸಮಯದಲ್ಲಿ ವೈಚಾರಿಕ ಭಿನ್ನಾಭಿಪ್ರಾಯ ಅಥವಾ ಸಂವಹನದ ಕೊರತೆಯಿಂದಾಗಿ ಸಣ್ಣಪುಟ್ಟ ಉದ್ವಿಗ್ನತೆಗಳು ಉಂಟಾಗುತ್ತಿರುತ್ತವೆ. ಮಕರ ರಾಶಿಯವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಸಂಗಾತಿಗೆ ತಾವು ನಿರ್ಲಕ್ಷಿಸಲ್ಪಡುತ್ತಿದ್ದೇವೆ ಎಂದು ಅನಿಸುತ್ತದೆ. ಆದರೆ ಮಕರ ರಾಶಿಯ ವ್ಯಕ್ತಿಯ ವಯಸ್ಸು ಹೆಚ್ಚಾದಂತೆ ಅವರೊಳಗಿನ ಶನಿಯು ಇನ್ನಷ್ಟು ಪರಿಪಕ್ವವಾಗುತ್ತಾ ಹೋಗುತ್ತಾನೆ. ವಿಶೇಷವಾಗಿ 32 ಅಥವಾ 36ನೇ ವಯಸ್ಸಿನ ನಂತರ ಇವರ ವೈವಾಹಿಕ ಜೀವನವು ತುಂಬಾ ಅದ್ಭುತ ಮತ್ತು ಮಧುರವಾಗುತ್ತದೆ. ಈ ಸಮಯದ ವೇಳೆಗೆ ಇವರು ಆರ್ಥಿಕವಾಗಿ ಸ್ಥಿರರಾಗಿರುತ್ತಾರೆ ಮತ್ತು ತಮ್ಮ ಸಂಗಾತಿಯ ಭಾವನೆಗಳನ್ನು ಸಹ ಉತ್ತಮ ರೀತಿಯಲ್ಲಿ ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಇಲ್ಲಿ ನಾನು ಇನ್ನೊಂದು ಮಾತನ್ನು ಸೇರಿಸಲು ಬಯಸುತ್ತೇನೆ.
ಮಕರ ರಾಶಿಯ ಜಾತಕದವರು ಕಳೆದ ಕೆಲವು ವರ್ಷಗಳಲ್ಲಿ ಅನುಭವಿಸಿದ ಭಾರೀ ಮಾನಸಿಕ ಮತ್ತು ಕೌಟುಂಬಿಕ ಒತ್ತಡ ಹಾಗೂ ಕಠಿಣ ಪರೀಕ್ಷೆಯ ಸಮಯವು ಈಗ ನಿಧಾನವಾಗಿ ಹಿಂದೆ ಸರಿಯುತ್ತಿದೆ. ಗ್ರಹಗಳ ಬದಲಾಗುತ್ತಿರುವ ಚಲನೆಯು ಈಗ ನಿಮ್ಮ ಜೀವನದಲ್ಲಿ, ವಿಶೇಷವಾಗಿ ನಿಮ್ಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಸಂತೋಷವನ್ನು ತರುತ್ತಿದೆ. ಈಗ ನಿಮ್ಮ ವಿವಾಹಿತ ಜೀವನದಲ್ಲಿ ನೀವು ಹುಡುಕುತ್ತಿದ್ದ ಆ ನೆಮ್ಮದಿ ಮರಳಿ ಬರಲಿದೆ. ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುತ್ತವೆ. ಮಕರ ರಾಶಿಯವರಲ್ಲಿ ಇಷ್ಟೊಂದು ಗುಣಗಳಿದ್ದರೂ ಕೆಲವು ವಿಷಯಗಳು ಇವರ ವೈವಾಹಿಕ ಜೀವನದಲ್ಲಿ ಕಹಿ ಅಥವಾ ದೂರವನ್ನು ಉಂಟುಮಾಡಬಹುದು. ಈ ಸವಾಲುಗಳನ್ನು ನಾವು ಅರ್ಥಮಾಡಿಕೊಳ್ಳೋಣ, ಇದರಿಂದ ನಾವು ಇವುಗಳನ್ನು ಸುಧಾರಿಸಬಹುದು. ಒಂದು ಭಾವನೆಗಳನ್ನು ವ್ಯಕ್ತಪಡಿಸದಿರುವುದು ಇದು ಮಕರ ರಾಶಿಯ ಅತಿ ದೊಡ್ಡ ಸಮಸ್ಯೆಯಾಗಿದೆ. ಇವರ ಹೃದಯದಲ್ಲಿ ಪ್ರೀತಿಯ ಸಾಗರವೇ ಇರುತ್ತದೆ, ಆದರೆ ಇವರ ನಾಲಿಗೆಗೆ ಬೀಗ ಹಾಕಲಾಗಿರುತ್ತದೆ. ಇವರು ಬಯಸಿದರೂ ತಮ್ಮ ಸಂಗಾತಿಯನ್ನು ಹೊಗಳಲು ಅಥವಾ ತಮ್ಮ ದುಃಖವನ್ನು ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದಾಗಿ ಸಂಗಾತಿಗೆ ತಾವು ಒಬ್ಬ ಕಲ್ಲಿನ ಮನುಷ್ಯನೊಂದಿಗೆ ಬದುಕುತ್ತಿದ್ದೇವೆ ಎಂದು ಅನಿಸುತ್ತದೆ. ಎರಡು ಕೆಲಸದ ಅತಿಯಾದ ವ್ಯಾಮೋಹ. ಮಕರ ರಾಶಿಯ ಜನರು ಕೆಲಸ ಮಾಡಲು ಕುಳಿತರೆ ಎಲ್ಲವನ್ನೂ ಮರೆತುಬಿಡುತ್ತಾರೆ. ರಜೆಯ ದಿನದಲ್ಲೂ ಗಣಕಯಂತ್ರ ಹಿಡಿದು ಕುಳಿತುಕೊಳ್ಳುವುದು ಅಥವಾ ಕಚೇರಿ ಕೆಲಸದ ಬಗ್ಗೆಯೇ ಯೋಚಿಸುತ್ತಿರುವುದು ಇವರ ಸಂಗಾತಿಗೆ ತುಂಬಾ ಕಿರಿಕಿರಿ ಉಂಟುಮಾಡುತ್ತದೆ. ಇದರಿಂದಾಗಿ ವೈವಾಹಿಕ ಜೀವನದಿಂದ ರಸಮಯ ಕ್ಷಣಗಳು ಮತ್ತು ಸಂತೋಷ ಮಾಯವಾಗಲು ಪ್ರಾರಂಭಿಸುತ್ತದೆ. 3. ಅತಿಯಾದ ಪ್ರಾಯೋಗಿಕತೆ. ಸಂಬಂಧಗಳು ಭಾವನೆಗಳಿಂದ ನಡೆಯುತ್ತವೆ, ತರ್ಕ ಅಥವಾ ಲೆಕ್ಕಾಚಾರದಿಂದಲ್ಲ. ಆದರೆ ಮಕರ ರಾಶಿಯವರು ಕೆಲವೊಮ್ಮೆ ಪ್ರತಿಯೊಂದು ವಿಷಯದಲ್ಲೂ ಲಾಭನಷ್ಟ ಅಥವಾ ಸರಿ ತಪ್ಪನ್ನು ನೋಡಲು ಪ್ರಾರಂಭಿಸುತ್ತಾರೆ. ಸಂಗಾತಿಯು ಉಲ್ಲಾಸದ ಮೂಡ್ನಲ್ಲಿದ್ದಾಗ ಯಾವುದೇ ಆನಂದಕ್ಕಾಗಿ ಖರ್ಚು ಮಾಡಲು ಬಯಸಿದರೆ ಅಥವಾ ಎಲ್ಲಾದರೂ ತಿರುಗಾಡಲು ಹಠ ಮಾಡಿದರೆ ಮಕರ ರಾಶಿಯವರು ಅದನ್ನು ದುಂದುವೆಚ್ಚ ಎಂದು ಕರೆದು ಅವರ ಮೂಡ್ ಹಾಳು ಮಾಡುತ್ತಾರೆ. 4. ಹಠಮಾರಿತನ ಮತ್ತು ಮೌನವೋರತ. ಮಕರ ರಾಶಿಯವರು ಒಮ್ಮೆ ನಿರ್ಧರಿಸಿದ್ದರಿಂದ ಹಿಂದೆ ಸರಿಯುವುದು ಅವರಿಗೆ ತುಂಬಾ ಕಷ್ಟಕರವಾಗಿರುತ್ತದೆ. ಸಂಗಾತಿಯೊಂದಿಗೆ ಯಾವುದೇ ಜಗಳ ಉಂಟಾದರೆ ಇವರು ಹಲವು ದಿನಗಳವರೆಗೆ ಮೌನವಾಗಿರಬಹುದು. ಅಹಂಕಾರದ ಸಮಸ್ಯೆಗಳು ಅಥವಾ ಮಾತನಾಡದೇ ಇರುವುದು. ಇವರು ಸ್ವತಃವಾಗಿ ಮಾತು ಮುಂದುವರಿಸಲು ತುಂಬಾ ಸಮಯ ತೆಗೆದುಕೊಳ್ಳುತ್ತಾರೆ. ಇದರಿಂದಾಗಿ ದೂರಗಳು ಮತ್ತಷ್ಟು ಹೆಚ್ಚಾಗುತ್ತವೆ. 5. ಹಳೆಯ ತಪ್ಪುಗಳನ್ನು ನೆನಪಿಸುವುದು. ಇವರ ಸಂಗಾತಿಯಿಂದ ಭೂತಕಾಲದಲ್ಲಿ ಯಾವುದೇ ತಪ್ಪಾಗಿದ್ದರೆ ಮಕರ ರಾಶಿಯವರು ಅದನ್ನು ಮರೆತುಬಿಡುತ್ತಾರೆ. ಆದರೆ ಸಂಪೂರ್ಣವಾಗಿ ಹೃದಯದಿಂದ ಹೊರತೆಗೆಯಲು ಸಾಧ್ಯವಾಗುವುದಿಲ್ಲ. ಎಂದಾದರೂ ಮಾತುಗಳ ಮಧ್ಯೆ ಅವರು ಆ ಹಳೆಯ ವಿಷಯವನ್ನು ಪ್ರಸ್ತಾಪಿಸಿಬಿಡುತ್ತಾರೆ. ಇದರಿಂದಾಗಿ ಚೆನ್ನಾಗಿದ್ದ ವಾತಾವರಣವು ಕೆಟ್ಟುಹೋಗುತ್ತದೆ. ನೀವು ಮಕರ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಜೀವನ ಸಂಗಾತಿಯ ರಾಶಿ ಮಕರವಾಗಿದ್ದರೆ ಮತ್ತು ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷದ ಬಣ್ಣಗಳನ್ನು ತುಂಬಲು ಬಯಸಿದರೆ ಜ್ಯೋತಿಷ್ಯ ಶಾಸ್ತ್ರದ ಈ ಸರಳ ಮತ್ತು ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳನ್ನು ನೀವು ಖಂಡಿತವಾಗಿಯೂ ಮಾಡಬೇಕು. ಮಕರ ರಾಶಿಯ ಜಾತಕದವರು ನಿಯಮಿತವಾಗಿ ಶಿವಪರಿವಾರದ ಪೂಜೆಯನ್ನು ಮಾಡಬೇಕು. ಸೋಮವಾರದ ದಿನದಂದು ಶಿವಲಿಂಗಕ್ಕೆ ಹಾಲು ಮತ್ತು ನೀರನ್ನು ಅರ್ಪಿಸಿ ಮತ್ತು ಓಂ ನಮಃ ಶಿವಾಯ ಜಪವನ್ನು ಮಾಡಿ. ಶಿವಪಾರ್ವತಿಯ ಪೂಜೆ ಮಾಡುವುದರಿಂದ ವೈವಾಹಿಕ ಜೀವನದ ಎಲ್ಲಾ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ ಮತ್ತು ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಶನಿ ದೇವರಾಗಿರುವುದರಿಂದ ಶನಿವಾರದ ದಿನದಂದು ಸಂಜೆಯ ಸಮಯದಲ್ಲಿ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಖಂಡಿತವಾಗಿಯೂ ಹಚ್ಚಿ. ಇದರೊಂದಿಗೆ ಸಮಾಜದ ಅಗತ್ಯವಿರುವವರಿಗೆ, ಸ್ವಚ್ಛತಾ ಕಾರ್ಮಿಕರಿಗೆ ಅಥವಾ ಬಡವರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಹಾಯ ಮಾಡಿ. ಶನಿ ದೇವರು ಪ್ರಸನ್ನರಾದಾಗ ಜೀವನದಲ್ಲಿ ಸ್ಥಿರತೆ ಮತ್ತು ಶಾಂತಿ ತಾನಾಗಿಯೇ ಬರುತ್ತದೆ. ವೈವಾಹಿಕ ಸುಖ ಮತ್ತು ಆಕರ್ಷಣೆಗೆ ಶುಕ್ರ ಗ್ರಹವು ಜವಾಬ್ದಾರನಾಗಿರುತ್ತಾನೆ. ಮಕರ ರಾಶಿಯವರು ತಮ್ಮ ಶುಕ್ರನನ್ನು ಬಲಪಡಿಸಲು ಶುಕ್ರವಾರದ ದಿನದಂದು ಬಿಳಿ ವಸ್ತುಗಳಾದ ಅಕ್ಕಿ, ಸಕ್ಕರೆ ಅಥವಾ ಹಾಲನ್ನು ದಾನ ಮಾಡಬೇಕು ಮತ್ತು ಹಗುರವಾದ ಸುಗಂಧ ದ್ರವ್ಯವನ್ನು ಬಳಸಬೇಕು. ನಿಮ್ಮ ಮಲಗುವ ಕೋಣೆಯಲ್ಲಿ ಎಂದಿಗೂ ಕಸ ಅಥವಾ ಒಡೆದ ವಸ್ತುಗಳನ್ನು ಇಡಬೇಡಿ. ಬೆಡ್ರೂಮ್ನಲ್ಲಿ ಕ್ರೀಮ್, ಬಿಳಿ ಅಥವಾ ಹಗುರವಾದ ಗುಲಾಬಿ ಬಣ್ಣದಂತಹ ತಿಳಿ ಬಣ್ಣಗಳನ್ನು ಬಳಸಿ. ಅಲ್ಲಿ ರಾಧಾಕೃಷ್ಣರ ಒಂದು ಸುಂದರವಾದ ಚಿತ್ರವನ್ನು ಹಾಕುವುದೂ ಸಹ ತುಂಬಾ ಶುಭ ಫಲವನ್ನು ನೀಡುತ್ತದೆ. ನನ್ನ ಪ್ರೀತಿಯ ಮಕರ ರಾಶಿಯ ಸ್ನೇಹಿತರೆ, ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವವರೆಂದು ನಾನು ಬಲ್ಲೆ. ನೀವು ನಿಮ್ಮ ಇಡೀ ಜೀವನವನ್ನು ಕೇವಲ ನಿಮ್ಮ ಕರ್ತವ್ಯಗಳನ್ನು ಪೂರೈಸುವುದರಲ್ಲೇ ಕಳೆದುಬಿಡುತ್ತೀರಿ. ಆದರೆ ನೀವು ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ಜೀವನ ಎಂದರೆ ಕೇವಲ ಜವಾಬ್ದಾರಿಗಳ ಹೊರೆಯನ್ನು ಹೊರುವುದು ಮಾತ್ರವಲ್ಲ. ನಿಮಗೆ ಸಿಕ್ಕಿರುವ ಈ ಸುಂದರ ಜೀವನವನ್ನು ಮುಕ್ತವಾಗಿ ಬದುಕುವ ಅಗತ್ಯವೂ ಇದೆ. ನೀವು ಯಾರಿಗಾಗಿ ಇಷ್ಟೊಂದು ಕಷ್ಟಪಡುತ್ತಿದ್ದೀರೋ ಆ ವ್ಯಕ್ತಿ ನಿಮ್ಮಿಂದ ಕೇವಲ ಹಣ ಅಥವಾ ಆಸ್ತಿಯನ್ನು ಬಯಸುತ್ತಿಲ್ಲ. ಅವರು ನಿಮ್ಮ ಸ್ವಲ್ಪ ಸಮಯವನ್ನು ಮತ್ತು ನಿಮ್ಮ ಮುಗುಳ್ನಗುವ ಮುಖವನ್ನು ಬಯಸುತ್ತಾರೆ. ಕೆಲವೊಮ್ಮೆ ಕಚೇರಿ,
ಕೆಲಸವನ್ನು ಬದಿಗಿಟ್ಟು ನಿಮ್ಮ ಪತ್ನಿ ಅಥವಾ ನಿಮ್ಮ ಪತಿಯ ಕೈಹಿಡಿಯಿರಿ. ಅವರೊಂದಿಗೆ ಕುಳಿತು ಕೇವಲ 1 ಕಪ್ ಚಹಾವನ್ನು ಕುಡಿಯಿರಿ. ಅವರು ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ಅವರಿಗೆ ತಿಳಿಸಿ. ನಿಮ್ಮ ಬಾಯಿಯಿಂದ ಬರುವ 2 ಸಿಹಿ ಮಾತುಗಳು ಅವರ ಇಡೀ ದಿನದ ಆಯಾಸವನ್ನು ಮರೆಸಬಲ್ಲವು. ಸಂಬಂಧಗಳು ಗಾಜಿನಂತಿರುತ್ತವೆ. ಇವುಗಳನ್ನು ತುಂಬಾ ಜೋಪಾನವಾಗಿ ಮತ್ತು ಪ್ರೀತಿಯ ಸೆಲೆಯಿಂದ ಜೋಡಿಸಿಡಬೇಕಾಗುತ್ತದೆ. ನಿಮ್ಮ ಪ್ರಾಯೋಗಿಕ ಪ್ರಪಂಚದಿಂದ ಹೊರಬನ್ನಿ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಬಾಲ್ಯತನ, ಸ್ವಲ್ಪ ತುಂಟತನ ಮತ್ತು ಅಪಾರ ಪ್ರೀತಿಯನ್ನು ಬೆರೆಸಿ ನೋಡಿ. ಆಗ ನಿಮ್ಮ ಈ ಜೀವನವು ಸ್ವರ್ಗಕ್ಕಿಂತಲೂ ಸುಂದರವಾಗುತ್ತದೆ. ಹಾಗಾದರೆ ಸ್ನೇಹಿತರೆ, ಇದಾಗಿತ್ತು ಮಕರ ರಾಶಿಯ ವೈವಾಹಿಕ ಜೀವನದ ಸಂಪೂರ್ಣ ಸತ್ಯ. ಈ ಮಾಹಿತಿಯನ್ನು ಓದಿದ ನಂತರ ನೀವು ಮಕರ ರಾಶಿಯ ಜನರನ್ನು ಇನ್ನಷ್ಟು ಉತ್ತಮವಾಗಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಪೂರ್ಣವಾಗಿ ನಂಬುತ್ತೇನೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಇದನ್ನು ಖಂಡಿತವಾಗಿಯೂ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಜನರೊಂದಿಗೆ ಇದನ್ನು ಹಂಚಿಕೊಳ್ಳಲು ಮರೆಯಬೇಡಿ. ಇದರಿಂದ ಅವರೂ ಸಹ ತಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಬಹುದು. ಮತ್ತು ಹೌದು, ಇಂತಹದೇ ಜ್ಞಾನವರ್ಧಕ ಮತ್ತು ಪ್ರೇರಕ ಮಾಹಿತಿಯನ್ನು ಯಾವಾಗಲೂ ಪಡೆಯಲು ನಮ್ಮ ಚಾನೆಲ್ ಶ್ರೀ ಭಕ್ತಿ ಜ್ಯೋತಿಷ್ಯ ಲೋಕ ಅನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಮೆಂಟ್ ವಿಭಾಗದಲ್ಲಿ ತಾಯಿ ಚಾಮುಂಡೇಶ್ವರಿಯ ಸ್ಮರಣೆಯೊಂದಿಗೆ ಜೈ ಶ್ರೀ ಕೃಷ್ಣ ಅಥವಾ ಹರಹರ ಮಹಾದೇವ್ ಎಂದು ಬರೆಯಲು ಮರೆಯಬೇಡಿ. ತಾಯಿ ಚಾಮುಂಡೇಶ್ವರಿಯು ನಿಮ್ಮೆಲ್ಲರ ವೈವಾಹಿಕ ಜೀವನವನ್ನು ಸಂತೋಷದಿಂದ ತುಂಬಲಿ. ಇದೇ ಪ್ರಾರ್ಥನೆಯೊಂದಿಗೆ ಮತ್ತೊಂದು ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಮತ್ತು ಯಾವಾಗಲೂ ನಗುತ್ತಿರಿ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳಿತನ್ನು ಮಾಡಲಿ.